ಮೊದಲನೇ ಅಧ್ಯಾಯದ ವಾಸ್ತವ ಸಂಖ್ಯೆಗಳು ಎನ್ನುವಂತಹ ಒಂದು ಪಾಠದಿಂದ ಅಭ್ಯಾಸ 1.2 ಅದರಲ್ಲಿ ಮೊದಲನೆಯ ಪ್ರಶ್ನೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಈ √2 √3 ಆಮೇಲೆ √5 ಈ ಮೂರರಲ್ಲಿ ಯಾವುದಾದ್ರೂ ಒಂದು ಅನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಉಳಿದಿರುವುದನ್ನು ನಾವು ಸುಲಭವಾಗಿ ಬಿಡಿಸಬಹುದು. ಈ ರೀತಿಯಾದಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಖಂಡಿತವಾಗಿಯೂ ಕೇಳ್ತಾರೆ. ಸೊ ಹೀಗಾಗಿ ನಾವು ಯಾವುದಾದ್ರೂ ಒಂದನ್ನು ಅರ್ಥ ಮಾಡ್ಕೊಂಡ್ರೆ ಉಳಿದವುಗಳನ್ನೆಲ್ಲ ನಾವು ಸುಲಭವಾಗಿ ಬಿಡಿಸಬಹುದು. ಸೊ ಹೀಗೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಇದರಲ್ಲಿ ಮುಖ್ಯವಾಗಿ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಳ್ಳೋಣ. ಸೊ ಯಾವುದಾದ್ರೂ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಾದ್ರೆ ಅದನ್ನು ಯಾವ ರೂಪದಲ್ಲಿ ಇರ್ಬೇಕಂತಂದ್ರೆ P/Q ರೂಪದಲ್ಲಿ ಇರಬೇಕು. ಇದ್ದಾಗ ಮಾತ್ರ ಅದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಹೀಗಾಗಿ ನಾವು √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಂದ್ರೆ ಯಾವ ರೂಪದಲ್ಲಿ √5 = P/Q. ಇಲ್ಲಿ P ಮತ್ತು Qಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. Q is not equals to 0. Q ಯಾವಾಗಲೂ 0 ಆಗಿರಬಾರ್ದು. ಸೊ ಇವಾಗ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡ್ಕೊಂಡಿದ್ದೀವಿ, ಅಂದ್ರೆ P/Q ರೂಪದಲ್ಲಿ ಬರೆದಿದ್ವಿ. ಸೊ ಇದನ್ನು ನಾವು Q ಅನ್ನು ಈ ಕಡೆ ಸ್ಥಳಾಂತರಿಸಿದಾಗ ಏನಾಗುತ್ತೆ, ಭಾಗಾಕಾರ ಇದ್ದಿದ್ದು ಗುಣಾಕಾರ. √5 ಗುಣಿಲೆ Q = P. ಸೊ ಇವಾಗ ಈ ಸಮೀಕರಣವನ್ನು ನಾವು ಎರಡು ಕಡೆ ವರ್ಗಗೊಳಿಸಿದಾಗ ಎರಡು ಕಡೆ ಸ್ಕ್ವೇರ್ ಮಾಡ್ಬೇಕು ಇವಾಗ. ಸೊ √5 Q² = P². ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ 5Q² = P². ಯಾವ ರೀತಿ ಬಂತು ಇದನ್ನು ಅಂತಂದ್ರೆ √5² ಅನ್ನು ನಾವು 5 ಅಂತ ಬರೆದಿದ್ದೀವಿ. ಯಾವ ರೀತಿ, √5 ಗುಣಿಲೆ √5 = 5×5 = 25 ರೂಟ್. ಸೊ √25ರ ವರ್ಗಮೂಲ ಏನು ಅಂತಂದ್ರೆ ಅದು 5. ಸೊ ಡೈರೆಕ್ಟ್ ಆಗಿ ಯಾವ ರೂಟ್ ಅಲ್ಲಿರುವಂತಹ ಸಂಖ್ಯೆಗೆ ಸ್ಕ್ವೇರ್ ಮಾಡಿದಾಗ ಅದೇ ಸಂಖ್ಯೆ ಬಂದ್ಬಿಡುತ್ತೆ ಅಂತ ನೆನಪಲ್ಲಿ ಇಟ್ಕೋಬೇಕು ನಾವು. ಸೊ 5Q² = P². ಅದೇ ರೀತಿ ಒಂದ್ ವೇಳೆ √3 ಏನಾದ್ರೂ ಇದ್ರೆ ಅದನ್ನು ಕೂಡ ನಾವು ಇದೇ ರೀತಿ 3 3 9, √9ರ ವರ್ಗಮೂಲ 3 ಅಂತ ಬರೀಬೇಕು. ಸೊ ಇಲ್ಲಿ 5 P² ಅನ್ನು ಭಾಗಿಸುತ್ತದೆ, ಹಾಗೆ 5 P ಅನ್ನು ಕೂಡ ಭಾಗಿಸುತ್ತದೆ. ಏನಪ್ಪಾ ಹೀಗಂತಂದ್ರೆ ಯಾವುದಾದ್ರೂ ಒಂದು ವರ್ಗ ಸಂಖ್ಯೆಯನ್ನು ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿದಾಗ ಅದರ ವರ್ಗಮೂಲವೂ ಕೂಡ ಅದೇ ಅವಿಭಾಜ್ಯ ಸಂಖ್ಯೆಯಿಂದ ಭಾಗ ಆಗುತ್ತೆ ಅನ್ನುವಂಥದ್ದು. ಸೊ ಉದಾಹರಣೆಗೆ ನಾವು 16 ಅನ್ನೋದನ್ನು ತಗೊಳ್ಳೋಣ. ಸೊ 16 ಅನ್ನೋದು ಒಂದು ವರ್ಗ ಸಂಖ್ಯೆ. ಈ ವರ್ಗ ಸಂಖ್ಯೆಯನ್ನು ನಾವು ಎದರಿಂದ ಭಾಗ ಮಾಡೋಣ, ಅವಿಭಾಜ್ಯ ಸಂಖ್ಯೆ 2ರಿಂದ ಭಾಗಿಸಿದಾಗ 2 1 2 2 8 16 ಭಾಗ ಆಗುತ್ತೆ. ಅದೇ ರೀತಿ 16ರ ವರ್ಗಮೂಲ ಯಾವುದು ಅಂದ್ರೆ 4. ಈ 4 ಕೂಡ 2ರಿಂದ ಭಾಗ ಆಗುತ್ತೆ. 2 1 2 2 2 4. ಹೀಗಾಗಿ ಇಲ್ಲಿ 5 P² ಅನ್ನು ಭಾಗಿಸುತ್ತದೆ, ಹಾಗೆ 5 P ಅನ್ನು ಕೂಡ ಭಾಗಿಸುತ್ತದೆ. ಇಲ್ಲಿ P = 5m ಆಗಿರಲಿ. P ಅಂದ್ರೆ 5m ಆಗಿರಲಿ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಈ P = 5m ಅನ್ನೋದು ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು ನಾವು. ಸೊ ಸಮೀಕರಣ 1ರಲ್ಲಿ ಆದೇಶಿಸಿದಾಗ 5Q² = P ಅಂದ್ರೆ ಏನ್ ತಗೋಬೇಕು ನಾವು, 5m
ಹೋಲ್ ಸ್ಕ್ವೇರ್. 5q ಸ್ಕ್ವೇರ್ ಇಸ್ ಈಕ್ವಲ್ ಟು 25m ಸ್ಕ್ವೇರ್. ಸೊ q ಸ್ಕ್ವೇರ್ ಇಸ್ ಈಕ್ವಲ್ ಟು 25m ಸ್ಕ್ವೇರ್ ಡಿವೈಡೆಡ್ ಬೈ 5. 5 1 5, 5 5 25. q ಸ್ಕ್ವೇರ್ ಇಸ್ ಈಕ್ವಲ್ ಟು 5m ಸ್ಕ್ವೇರ್. ಇಲ್ಲಿ 5 q ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಹಾಗೆ 5 q ಅನ್ನು ಕೂಡ ಭಾಗಿಸುತ್ತದೆ. 5 p ಮತ್ತು q ಗಳ ಸಾಮಾನ್ಯ ಅಪವರ್ತನವಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಇಲ್ಲಿ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಇಲ್ಲಿ 3 + 2 √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಮೊದಲನೇ ಪ್ರಶ್ನೆ ತರನೇ ಇದು ಕೂಡ ಸೇಮ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಾದ್ರೆ ಅದು p/q ರೂಪದಲ್ಲಿ ಇರಬೇಕು. ಇಲ್ಲಿ p ಮತ್ತು q ಯಾವುದೇ ಒಂದು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತವೆ. ಸೊ ಇಲ್ಲಿ q ಯಾವಾಗ್ಲೂ ಏನಾಗಿರ್ಬಾರ್ದು ಅಂತಂದ್ರೆ 0 ಆಗಿರಬಾರ್ದು. ಸೊ ಇಲ್ಲಿ 2√5 ಸಮನಾಗಿದೆ p/q. ಈ 3 ಅನ್ನೋದು ಎಡಗೈ ಕಡೆ ಇದೆ. ಸೊ ಎಡ ಕಡೆ ಇದ್ದಿಂದ ಬಲ ಕಡೆ ಬಂದಾಗ ಸ್ಥಳಾಂತರಿಸಿದಾಗ ಏನಾಗುತ್ತೆ ಅಂತಂದ್ರೆ ಪ್ಲಸ್ ಇರ್ತಕ್ಕಂತಹ 3 -3 ಆಗಿಬಿಡುತ್ತೆ. ಸೊ 2√5 ಸಮನಾಗಿದೆ ಇಲ್ಲಿ ಲಸ ಆಗಿ ಈ 3 ಕೆಳಗಡೆ ಛೇದದಲ್ಲಿ ಏನು ಇಲ್ಲ ಅಂತಂದ್ರೆ ಏನಾಗಿರುತ್ತೆ 1 ಆಗಿರುತ್ತೆ. ಸೊ q ಲಸವನ್ನು ತೆಗೆದುಕೊಳ್ಳೋಣ. q/q ಮಾಡಿದಾಗ p ಉಳ್ಕೊಂಡ್ಬಿಡ್ತು -3q. ಸೊ p/q ಈ p/q √5 ಸಮನಾಗಿದೆ p - 3q/q. ಈ 2 ಅನ್ನೋದು 5ಕ್ಕೆ ಗುಣಾಕಾರ ಇದೆ. ಗುಣಾಕಾರ ಇರತಕ್ಕಂತ 2 ಸ್ಥಳಾಂತರಿಸಿದಾಗ ಏನಾಗುತ್ತೆ ಇಲ್ಲಿ ಭಾಗಕಾರ ಆಗುತ್ತೆ. ಸೊ 2q. ಈ p ಮತ್ತು q ಗಳಲ್ಲಿ ಯಾವುದೇ ಒಂದು ಪೂರ್ಣ ಸಂಖ್ಯೆಯನ್ನು ಆದೇಶಿಸಿದಾಗ ಅದು ಯಾವ ರೂಪದಲ್ಲಿ ಬರುತ್ತೆ ಅಂತಂದ್ರೆ p/q ರೂಪದಲ್ಲಿ ಬರುತ್ತೆ. ಸೊ p/q ರೂಪದಲ್ಲಿ ಇದೆ ಅಂತಂದ್ರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ √5 ಸಮನಾಗಿದೆ ಅರ್ಥ ಅಂದ್ರೆ ಏನು? ಇದು ಎಷ್ಟಿದೆ ಇದು ಕೂಡ ಅಷ್ಟೇ ಇದೆ ಅಂತ ಅರ್ಥ. ಸೊ ಇದೊಂದು ಭಾಗಲಬ್ಧ ಸಂಖ್ಯೆ ಇದೆ ಅಂತಂದ್ರೆ ಇದು ಕೂಡ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದ್ರೆ ನಾವು ಹಿಂದಿನ ಪ್ರಶ್ನೆಯಲ್ಲಿ ಏನ್ ನೋಡಿದ್ದೇವೆ ಅಂತಂದ್ರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಿದ್ದೇವೆ. ಸೊ ಹೀಗಾಗಿ ಇಲ್ಲಿ p - 3q/2q ಇಸ್ ಈಕ್ವಲ್ ಟು ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ. ಇವಾಗ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ 1/√2, ಎರಡನೇ ಪ್ರಶ್ನೆ 7 × √5, ಮೂರನೇ ಪ್ರಶ್ನೆ 6 + √2. ಈ ರೀತಿಯ ಪ್ರಶ್ನೆಗಳು ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆಗಳು ಖಂಡಿತವಾಗಿಯೂ ಕೇಳ್ತಾರೆ. ಸೊ ಇದರಲ್ಲಿ ಮೊದಲನೆಯ ಪ್ರಶ್ನೆ 1/√2 ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಪ್ರಶ್ನೆ. ಆದ್ರೆ ನಾವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ 1/√2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಸಂಖ್ಯೆ ಯಾವ್ದಾದ್ರೂ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಾದ್ರೆ ಅದನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. 1/√2 ಈಸ್ ಈಕ್ವಲ್ ಟು
ಪಿ ಭಾಗಿಲೆ ಕ್ಯೂ. ಇಲ್ಲಿ ಪಿ ಭಾಗಿಲೆ ಕ್ಯೂ, ಪಿ ಮತ್ತು ಕ್ಯೂಗಳು ಇಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತವೆ. ಆದ್ರೆ ಕ್ಯೂ ಯಾವಾಗಲೂ ಏನಾಗಿರಬಾರ್ದು ಅಂತಂದ್ರೆ 0 ಆಗಿರಬಾರ್ದು. ಅದೇ ರೀತಿ ಇವಾಗ 1/√2 ಇದೆ ಇಲ್ಲಿ. ಸೊ ನಾವು ಏನ್ ಮಾಡ್ಬೇಕಂದ್ರೆ 1/2 ಇದೆ, ಈ √2 ಅನ್ನೋದು ಅಂಶದ ಮೇಲೆ ತಗೊಳ್ಬೇಕಾಗುತ್ತೆ. ಸೊ ತಗೊಳ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಅಂಶ ಮತ್ತು ಛೇದಕ್ಕೆ √2ರಿಂದ ಗುಣಾಕಾರ ಮಾಡಬೇಕು. √2ರಿಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ, √2 ಗುಣಿಲೆ 1 ಗುಣಾಕಾರ ಮಾಡಿದಾಗ √2 ಭಾಗಿಲೆ √2 ಗುಣಿಲೆ √2 ಈಸ್ ಈಕ್ವಲ್ ಟು ಪಿ ಭಾಗಿಲೆ ಕ್ಯೂ. √2 ಭಾಗಿಲೆ 2 ಎಷ್ಟು 4, 2 √4 ಸಮನಾಗಿದೆ ಪಿ ಭಾಗಿಲೆ ಕ್ಯೂ. ಅದೇ ರೀತಿಯಾಗಿ √2 ಭಾಗಿಲೆ √4 ವರ್ಗಮೂಲ ಎಷ್ಟು 2 ಸಮನಾಗಿದೆ ಪಿ ಭಾಗಿಲೆ ಕ್ಯೂ. ಸೊ ಇದನ್ನು ನಾವು ಹೊರ ಗುಣಾಕಾರ ಮಾಡಿದಾಗ ಈ ಎರಡನ್ನು ಸ್ಥಳಾಂತರಿಸಿದಾಗ ಏನಾಗುತ್ತೆ, √2 ಸಮನಾಗಿದೆ 2 ಪಿ ಭಾಗಿಲೆ ಕ್ಯೂ. ಇಲ್ಲಿ 2 ಪಿ ಭಾಗಿಲೆ ಕ್ಯೂ ಅನ್ನೋದು ಏನದ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಅದನ್ನೇ ನಾವು ಬರೆದ್ಬಿಟ್ಟು ಹೇಳಬೇಕು ವಿದ್ಯಾರ್ಥಿಗಳೇ. 2 ಪಿ ಭಾಗಿಲೆ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ದೇರ್ಫೋರ್ 1/√2 ಒಂದು ಅಭಾಗಲಬ್ಧ ಸಂಖ್ಯೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಕೂಡ 7√5 ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕಾದ್ರೆ ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ಇರಬೇಕು. ಆದ್ರೆ ಕ್ಯೂ ಯಾವಾಗ್ಲೂ 0 ಆಗಿರಬಾರ್ದು. ಸೊ √5 ಸಮನಾಗಿದೆ ಈ 7 ಅನ್ನೋದು ಗುಣಾಕಾರ ಇರ್ತಕ್ಕಂಥ 7 ಸ್ಥಳಾಂತರಿಸಿದಾಗ ಏನಾಗುತ್ತೆ ಅಂತಂದ್ರೆ ಭಾಗಕಾರ ಆಗುತ್ತೆ 7 ಕ್ಯೂ. ಪಿ ಭಾಗಿಲೆ 7 ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ 7√5 ಒಂದು ಅಭಾಗಲಬ್ಧ ಸಂಖ್ಯೆ. ಇದನ್ನು 2 ಅಂಕದ ಪ್ರಶ್ನೆಯಾಗಿ ಕೇಳೋ ಸಾಧ್ಯತೆ ಇರುತ್ತೆ. ಮೂರನೇ ಪ್ರಶ್ನೆಯನ್ನು ಬಂದ್ಬಿಟ್ಟು 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ನಾವು ಊಹಿಸಿಕೊಳ್ಳೋಣ. ಸೊ ಅದಾದ್ಮೇಲೆ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು ಅಂತಂದ್ರೆ ಅದು ಪಿ ಭಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಸೊ ಕ್ಯೂ ಯಾವಾಗ್ಲೂ ಏನಾಗಿರಬಾರದು ಅಂತಂದ್ರೆ 0 ಆಗಿರಬಾರದು. ಸೊ √2 ಸಮನಾಗಿದೆ ಪಿ ಭಾಗಿಲೆ ಕ್ಯೂ ಆಸ್ ಇಟ್ ಈಸ್ ಬರೆಯೋಣ. ಸೊ ಅದಾದ್ಮೇಲೆ ಎಡಗಡೆ ಇರ್ತಕ್ಕಂತಹ 6 ಬಲಗಡೆ ನಾವು ತೆಗೆದುಕೊಂಡು ಹೋದಾಗ ಪ್ಲಸ್ ಇರುವಂತಹ ಸಂಖ್ಯೆ ಮೈನಸ್ ಆಗುತ್ತೆ. √2 ಸಮನಾಗಿದೆ, ಇದನ್ನು ನಾವು ಲಸ ತೆಗೆದಾಗ ಕ್ಯೂ ಬರುತ್ತೆ. ಈ 6ರ ಛೇದದಲ್ಲಿ ಏನು ಇಲ್ಲ ಅಂತಂದ್ರೆ 1. ಕ್ಯೂ ಕ್ಯಾನ್ಸಲ್ ಆಯ್ತು, ಉಳಿತೇನು ಪಿ ಉಳಿತು. ಸೊ ಮೈನಸ್ ಕ್ಯೂ ಭಾಗಿಲೆ ಒಂದನ್ನು ಮಾಡಿದಾಗ ಕ್ಯೂವೇ ಬರುತ್ತೆ. ಆ ಕ್ಯೂ ಅನ್ನೋದು ಅಂಶದಲ್ಲಿ 6 ಗುಣಾಕಾರ ಮಾಡಿದಾಗ 6 ಕ್ಯೂ. ಸೊ ಇಲ್ಲಿ ಪಿ ಮೈನಸ್ 6 ಕ್ಯೂ ಭಾಗಿಲೆ ಕ್ಯೂ ಬರುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಸಮ ಎದಕ್ಕಾಗಿದೆ ಅಂದ್ರೆ √2 ಸಮ ಆಗಿದೆ. ಆದ್ರೆ ಕೂಡ ಇದನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಆದ್ರೆ ನಾವು ಪ್ರಮೇಯ 1.2ರಲ್ಲಿ ನೋಡಿದ್ದೇವೆ √2 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಿದ್ದೇವೆ. ಸೊ ಪಿ ಮೈನಸ್ 6 ಕ್ಯೂ ಭಾಗಿಲೆ ಕ್ಯೂ ಇದು ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ
ಅದರಿಂದ 6 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ. ಅದರಿಂದ ನಮ್ಮ ಊಹೆ ತಪ್ಪು. ನಮ್ಮ ಊಹೆ ತಪ್ಪು. ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂತಹ ಪ್ರಶ್ನೆ ಇದೇ ರೀತಿಯಾಗಿ ಪ್ರಶ್ನೆ ಕೇಳಿರ್ತಾರೆ. 6 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಅಥವಾ 6 ಮೈನಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಬೋದು. ಅಥವಾ ಇನ್ನ ಬೇರೆ ಆದ್ರೂ ಸಂಖ್ಯೆ 5 ಪ್ಲಸ್ ರೂಟ್ 7 ಅಂತ ಕೇಳಬಹುದು. ಸೊ ರೂಟ್ 2 ಜಾಗದಲ್ಲಿ 3, 5, 7 ಯಾವ ರೀತಿ ಆದ್ರೂ ಕೇಳಬಹುದು. ಅಂದ್ರೆ 2 ಅಂಕದ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಖಂಡಿತವಾಗಿಯೂ ಬಂದೇ ಬರುತ್ತೆ.